ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮನಾಗು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲವರು ನನಗೆ ಎಕ್ಸಾಮ್ ರಿಲೇಟೆಡ್ ಕೆಲವೊಂದು ಡೌಟ್ಸ್ನ ಕಮೆಂಟ್ಸಲ್ಲಿ ಹಾಕಿದ್ವಿ. ಅದ್ರ ಬಗ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಮೊದಲನೇದು ಎಕ್ಸಾಮ್ ಸೆಂಟರ್ ನಿಮಗೆ ಯಾವ ಯಾವ ಕಡೆ ಆಗ್ತಾರೆ ಅಂತ. ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡೋ ಟೈಮಲ್ಲೇ ಪ್ರಿಫರೆನ್ಸ್ ಕೇಳಿರ್ತಾರೆ. ಫಸ್ಟ್ ಪ್ರಿಫರೆನ್ಸ್ ಯಾವುದು, ಸೆಕೆಂಡ್ ಯಾವುದು ಅಂತ. ನೀವು ನಿಮ್ಮ ಡಿಸ್ಟ್ರಿಕ್ಟ್ನೇ ಕೊಟ್ಟಿರ್ತೀರ. ಫ್ರೀಯಲ್ಲಿ ಯೂಶ್ವಲಿ ನಿಮ್ಮ ಡಿಸ್ಟ್ರಿಕ್ಟೇ ಬೀಳುತ್ತೆ, ಸೊ ಪ್ರಾಬ್ಲಮ್ ಏನೂ ಆಗಲ್ಲ. ಆಮೇಲೆ ಸುಮಾರು ಶಿಫ್ಟಲ್ಲಿ ನಡೆಯುತ್ತೆ, ಸುಮಾರು ಡೇಸ್ ಅಲ್ಲಿ ನಡೆಯೋದ್ರಿಂದ ನಿಮ್ಮ ಪ್ರಿಫರೆನ್ಸ್ ಡಿಸ್ಟ್ರಿಕ್ಟೇನೆ ಕೊಡ್ತಾರೆ. ಬಟ್ ಮೇನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಒಂದೇ ಶಿಫ್ಟಲ್ಲಿ ಮುಗಿಸ್ತಾರಲ್ವಾ, ಏನು ಮಾಡ್ತಾರೆ ಇವಾಗ 2 ಟೈಪ್ಸ್ ಆಫ್ ಪ್ರಾಬ್ಲಮ್ ಅವ್ರಿಗೆ ಬರ್ಬೋದು. ನೀವು ಅಪ್ಲೈ ಮಾಡಿರೋ ಡಿಸ್ಟ್ರಿಕ್ಟ್ಸಲ್ಲಿ ಇವಾಗ ಮೇನ್ಸಲ್ಲಿ ಒಂದು 100 ಜನ ಬರೀತಿರ್ತಾರೆ ಅನ್ಕೊಳ್ಳಿ. ಒಂದು ಸೆಂಟರಲ್ಲಿ 80 ಜನ ಕೂರ್ತಾರೆ. ಇವಾಗ ಇನ್ನು 20 ಜನ ಅದೇ ದಿನ ಮುಗಿಸ್ಬೇಕಾಗಿರೋದ್ರಿಂದ ಆ 20 ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಡಿಸ್ಟ್ರಿಕ್ಟ್ಗೆ ಇಲ್ಲ ಪಕ್ಕದ ಸ್ಟೇಟ್ಗೆ, ಬಾರ್ಡರ್ ಸ್ಟೇಟ್ಗೆ ಹಾಕೋ ಚಾನ್ಸಸ್ ಇರುತ್ತೆ. ಈ ಥರ ಸುಮಾರು ಜನಕ್ಕೆ ಲಾಸ್ಟ್ ಟೈಮು ಆಗಿದೆ. ಎಲ್ಲರಿಗೂ ಆಗಿದೆ ಅಂತ ಇಲ್ಲ. ನಂದು ಪ್ರತಿಯೊಂದು ಎಕ್ಸಾಮೂ ಐಆನ್ ಡಿಜಿಟಲ್ ಝೋನ್ ಮೈಸೂರಲ್ಲೇ ಬಿಡ್ತಿತ್ತು. RRB PO ಮಾತ್ರ ಬೇರೆ ಸೆಂಟರಲ್ಲಿ ಬೀಳುತ್ತೆ ಹೊರತು ಮೈಸೂರು ಬಿಟ್ಟು ಹೋಗಲಿಲ್ಲ. ಕೆಲವೊಂದು ಊರಲ್ಲಿ ಸೆಂಟರ್ಸ್ಗಳು ಕೊರತೆ ಇರುತ್ತಲ್ಲ, ಆ ಊರುಗಳಲ್ಲಿ ಮಾತ್ರ ನಿಮಗೆ ಪಕ್ಕದ ಡಿಸ್ಟ್ರಿಕ್ಟ್ಗೆ ಇಲ್ಲ ಪಕ್ಕದ್ದು ಬಾರ್ಡರ್ ಸ್ಟೇಟ್ಗೆ ಹಾಕೋ ಚಾನ್ಸಸ್ಸು ಇರ್ತವೆ. ಇಲ್ಲ ಅಂತ ಹೇಳಿದ್ರೆ ಮೇನ್ಸ್ಗೆ ನಿಮಗೆ ಆ ಸೆಂಟರಲ್ಲಿ ಬೇಕಾಗಿರೋಷ್ಟು ಜನ ಸೆಲೆಕ್ಟ್ ಆಗಿರಲ್ಲ, ಒಂದು ಸ್ವಲ್ಪ ಜನ ಸೆಲೆಕ್ಟ್ ಆಗಿರ್ತೀರ. ಆ ಟೈಮಲ್ಲೂ ನಿಮಗೆ ಪಕ್ಕ ಡಿಸ್ಟ್ರಿಕ್ಟ್ಗೆ ಇಲ್ಲ ಪಕ್ಕ ಸ್ಟೇಟ್ಗೆ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಯೂಶ್ವಲಿ ನಿಮಗೆ ನೀವು ಪ್ರಿಫರೆನ್ಸ್ ಕೊಟ್ಟಿರೋ ಡಿಸ್ಟ್ರಿಕ್ಟಲ್ಲೇ ಹಾಕ್ತಾರೆ. ಇನ್ನು ಡಾಕ್ಯುಮೆಂಟ್ಸ್ ಟು ಕ್ಯಾರಿ, ಯಾವ್ದ್ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಎಕ್ಸಾಮ್ ಸೆಂಟರ್ಗೆ ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ, ಮೊದಲನೇದು ಅಡ್ಮಿಟ್ ಕಾರ್ಡು ಅವರು ಬಿಟ್ಟ ತಕ್ಷಣ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದನ್ನ ಪ್ರಿಂಟ್ ತೆಗೆಸ್ಕೊಬಿಡಿ. ಅದನ್ನ ತೊಗೊಂಡೋಗ್ಬೇಕು. ಅದರಲ್ಲಿ ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಟಿಕ್ ಮಾಡಬೇಕು. ಯಾವುದು ಸ್ಟಿಕ್ ಮಾಡಬೇಕು ಅಂದರೆ, ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಪಾಸ್ಪೋರ್ಟ್ ಸೈಜ್ದು ಒಂದು ಫೋಟೋ ಅವ್ರು ಕೇಳಿರ್ತಾರೆ. ಒಂದು ಪಾಸ್ಪೋರ್ಟ್ ಸೈಜ್ದು ಕೇಳ್ತಾರೆ, ಇನ್ನೊಂದು ಅಲ್ಲೇನೆ ನೀವು ಒಂದು ಆ ಮೂಮೆಂಟಲ್ಲಿ ಕ್ಯಾಪ್ಚರ್ ಮಾಡಿರೋಂಥ ಪಿಕ್ಚರು ಕೇಳ್ತಾರೆ. ಸೊ ನೀವು ಪಾಸ್ಪೋರ್ಟ್ ಸೈಜ್ ಯಾವುದು ಸ್ಟಿಕ್ ಮಾಡಿರ್ತೀರಾ ಅದನ್ನೇ ನೀವು ಪಾಸ್ಪೋರ್ಟ್ ಸೈಜ್ದು ಯಾವುದು ನೀವು ಅಪ್ಲೋಡ್ ಮಾಡಿರ್ತೀರಾ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ, ಅದನ್ನೇ ನೀವು ಸ್ಟಿಕ್ ಮಾಡಿರಬೇಕು ಅಡ್ಮಿಟ್ ಕಾರ್ಡ್ಗೆ. ಆ್ಯಂಡ್ ಒಂದು 2-3 ಫೋಟೋ ಎಕ್ಸ್ಟ್ರಾ ಎತ್ಕೊಂಡು ಹೋಗಿ. ಕೆಲವೊಂದು ಎಕ್ಸಾಮಲ್ಲಿ ಕೇಳಲ್ಲ, ಇನ್ನು ಕೆಲವೊಂದು ಎಕ್ಸಾಮಲ್ಲಿ ಕೇಳ್ತಾರೆ. ಅಲ್ಲಿ ತಮ್ ಪ್ರಿಂಟ್ ಈ ಥರ ತೊಗೊಬೇಕಾದ್ರೆ ಕೆಲವೊಂದು ಕಡೆ ಫೋಟೋನು ಸ್ಟಿಕ್ ಮಾಡಬೇಕಾಗುತ್ತೆ. ಸೊ ತೊಗೊಂಡೋಗಿ. ಆ್ಯಂಡ್ ಐ ಡಿ ಪ್ರೂಫು ಯಾವ್ದಾದ್ರು ಓಕೆ, ಒರಿಜಿನಲ್ ಆ್ಯಂಡ್ ಜೆರಾಕ್ಸ್, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಯಾವ್ದಾದ್ರು ತೊಗೊಂಡೋಗ್ಬೋದು. ಯಾವ್ದು ಬೆಸ್ಟಪ್ಪ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್. ಏನಕ್ಕೆ ಅಂತ ಹೇಳಿದ್ರೆ, ಕನ್ಸೆಂಟ್ ಟು ಆಧಾರ್ ಕಾರ್ಡ್ ಅಂತ ಇರುತ್ತಲ್ಲ, ಅದನ್ನ ಮೇನ್ಸ್ ಟೈಮಲ್ಲಿ ಲಾಸ್ಟ್ ಟೈಮ್ RRB ಟೈಮಲ್ಲಿ ಕೇಳಿದ್ರು. ಅವಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಿಮ್ಮದು ಆಧಾರ್ ಕಾರ್ಡು ನಂಬರ್ ಬೇಕಿತ್ತು. ಇವಾಗ ಕೆಲವರು ಪಾನ್ ಕಾರ್ಡ್ ತೊಗೊಂಡಿರ್ತೀರ, ನಿಮ್ಗೆ ಆಧಾರ್ ಕಾರ್ಡ್ದು ನಂಬರು ನೆನಪಿರಲ್ಲ. ಅವಾಗ ಏನಾಗುತ್ತೆ, ಒಂಚೂರು ಪ್ರಾಬ್ಲಮ್ ಆದಂಗೆ ಆಗುತ್ತೆ. ಸೊ ಬೆಸ್ಟ್ ಯಾವುದು, ಆಧಾರ್ ಕಾರ್ಡ್ ಇದ್ಬಿಟ್ರೆ ID ಪ್ರೂಫ್ಗೆ ಬೆಸ್ಟ್. ಪೆನ್ ತೊಗೊಂಡು ಹೋಗ್ಬೋದಾ? ಪೆನ್ನು ತೊಗೊಂಡು ಹೋಗ್ಬೋದು. ಸುಮಾರು ಸೆಂಟರಲ್ಲಿ ಒಳಗಡೆ ಬಿಡ್ತಾರೆ. ನಾನು ಯೂಶ್ವಲಿ ಲಾಸ್ಟ್ ಟೈಮ್ ಎಲ್ಲ ಸೆಂಟರಲ್ಲೂ ನನ್ನ ಪೆನ್ ತೊಗೊಂಡೋಗಿರೋದ್ರಲ್ಲೇ ನಾನು ಮಾಡಿರೋದು ವರ್ಕ್ಶೀಟ್ ಮೇಲೆ. ಬಟ್ ಈ ಸತಿ ಮಾತ್ರ ಪೆನ್ನಲ್ಲೋ ಇಲ್ಲ ಅಂತಂದಿದ್ದು. ಸೊ ತೊಗೊಂಡೋಗಿರಿ, ಸೇಫರ್ ಸೈಡ್ಗೆ ಬ್ಯಾಗ್ ತೊಗೊಂಡೋಗಿರಿ. ಅಲ್ಲಿ ನಿಮ್ಗೆ ಒಳಗಡೆ ಹೋಗ್ಬೇಕಾದ್ರೆ ಹೇಳ್ಬಿಡ್ತಾರೆ ಅಲೋ ಇದೆಯಾ ಇಲ್ವಾ ಅಂತ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬ್ಯಾಗ್ ಹಾಕಿ, ಇದೆ ಅಂತ ಹೇಳಿದ್ರೆ ತೊಗೊಂಡೋಗಿ. ಅದಾದಮೇಲೆ ಡ್ರೆಸ್ ಕೋಡು ಯೂಶ್ವಲಿ ಕೆಲವೊಂದು ಕಡೆ ಏನು ಮಾಡ್ತಾರೆ, ಈ ಬಟನ್ ಇರೋಂಥದ್ದೆಲ್ಲ ಬಿಡಲ್ಲ. ಬಟ್ ಇಲ್ಲಿ ಮೈಸೂರಲ್ಲಿ ಆ ಥರ ಏನು ಬ್ಯಾಂಕ್ ಎಕ್ಸಾಮ್ ಬರೀಬೇಕಾದ್ರೆ ಏನು ಆ ಥರ ಪ್ರಾಬ್ಲಮ್ ಆಗಿಲ್ಲ. ನಾನು ಯೂಶ್ವಲಿ ಕುರ್ತಾ ಟೈಪೇ ಹಾಕೊಂಡು ಹೋಗ್ತೀನಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಅದು ಕಂಫರ್ಟ್ ಇರುತ್ತೆ, ಈಸಿ ಆಗಿರುತ್ತೆ. ಇವಾಗ ನಿಮಗೆ ಅನ್ಈಸಿ ಆಗಿ ತರಿಸುವಂಥ ಡ್ರೆಸ್ಗಳನ್ನ ಹಾಕೊಂಡು ಹೋಗ್ಬಿಡಿ. ಬಿಕಾಸ್ ನೀವು ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಮ ಟೆನ್ಷನು, ಅಯ್ಯೋ ನನ್ನ ಬಟ್ಟೆ ಅನ್ನೋದ್ರ ಬಗ್ಗೆ ಇರಬಾರ್ದಲ್ವಾ. ಸೊ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಅದನ್ನು ನೀವು ಹಾಕೊಂಡೋಗಿ. ಆ್ಯಂಡ್ ಹಾಗೆಯೇ ಹೆಣ್ಮಕ್ಳುಗಳು ಕೆಲವೊಂದು ಎಕ್ಸಾಮ್ ಸೆಂಟರಲ್ಲಿ ಕಿವಿದು, ಕೈ ಬಳೆ ಈ ಥರದ್ದೆಲ್ಲ ಅಲೋ ಮಾಡೋದಿಲ್ಲ. ಸೊ ನೀವು ಕೆಲವೊಂದು ಇವಾಗ ಕೈಗೆಲ್ಲ ಹಾಕೊಂಡಿರೋ ತೆಗೆದಿಟ್ಕೊಂಡೇ ಹೋಗ್ಬಿಡಿ. ಕಿವಿದು ಹಾಕೊಂಡು ಹೋಗಿರ್ತೀರಾ ಅಂದರೆ ಹಾಕೊಂಡೋಗಿರಿ, ಅಲ್ಲಿ ತೆಗೀರಿ ಅಂತ ಹೇಳಿದಾಗ ತೆಗೆದ್ಬಿಡ್ಬೋದು. ಇನ್ನು ಬ್ಯಾಂಕ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರು ಬೇರೆ ಯಾವ್ದ್ಯಾವ್ದೆಲ್ಲ ಎಕ್ಸಾಮ್ ಬರಿಬೋದಪ್ಪ ಅಂತ ಹೇಳಿದ್ರೆ, IBPS, SBI ಮತ್ತು IBPS RRB ಅಲ್ಲದೆ NICL ಅಂತ ಎಕ್ಸಾಮ್ ಬಿಡ್ತಾರೆ. ಅಂದರೆ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ದು. ಅದಾದಮೇಲೆ LIC ಅವರು ಬಿಡ್ತಾರೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. OICL, ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಇವರೆಲ್ಲ ಎಕ್ಸಾಮ್ಸ್ ಬಿಡ್ತಾರೆ. ಸುಮಾರು ಜನ ಹೇಳೋ ಪ್ರಕಾರ ಈ ಟೈಮಲ್ಲಿ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಹಾಗೆಯೇ ನಾವು ಇವಾಗ ತಾನೇ ಬರ್ದಿದ್ದು IDBI JAM, LIC HFL ಈ ಥರ ಎಕ್ಸಾಮ್ಸು ಬರೀಬೋದು.
ಅದಾದ್ಮೇಲೆ RBI, NABARD, EPFO ಈ ಥರದ್ದೆಲ್ಲ ಎಕ್ಸಾಮ್ಸ್ಗಳು ಬರಿಬೋದು. ಇದರಲ್ಲಿ ನಿಮಗೆ ಇದೇ ಥರ ಬ್ಯಾಂಕ್ಗೆ ಏನು ಪ್ರಿಪೇರ್ ಆಗ್ತಿದ್ದೀರಾ, ರೀಸನಿಂಗ್, ಕ್ವಾಂಟ್ಸ್ ಮತ್ತೆ ಇಂಗ್ಲೀಷ್ ಇರುತ್ತೆ. ಅದಾದ್ಮೇಲೆ ಕಂಪ್ಯೂಟರ್ ಅವೇರ್ನೆಸ್, GA ಇರುತ್ತೆ. ಬಟ್ GA ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವ ಎಕ್ಸಾಮ್ ಬರೀತಿದ್ದೀರಾ ಅದ್ರ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ಜಾಸ್ತಿ ಇರೋ ಥರ ಇರುತ್ತೆ. ಈಗ ಮೊನ್ನೆ HFL ಬಂದ್ವಿ, ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್, ಅದ್ರ ರಿಲೇಟೆಡ್ ಜಾಸ್ತಿ ಕೇಳಿದ್ರು. ಸೊ ಈ ತರ ಚೇಂಜಸ್ ಇರುತ್ತೆ. ಸೊ ಬ್ಯಾಂಕ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರು ಈ ಎಲ್ಲ ಎಕ್ಸಾಮ್ಸ್ ಬರೀಬೋದು. ಇದ್ರದ್ದು ನಾನು ಆಲ್ರೆಡಿ RBI ಆಗಿರ್ಬೋದು, IDBI JAM, LIC HFL ಇದ್ರದ್ದೆಲ್ಲ ನೋಟಿಫಿಕೇಶನ್ ಬಿಟ್ಟಾಗ ಹಾಕಿದ್ದೀನಿ. RBI B ಗ್ರೇಡ್ದು ಹಾಕಿದ್ದೀನಿ. ಸೊ ಯಾವ್ದ್ಯಾವ್ದು ನೋಟಿಫಿಕೇಶನ್ ಬಿಡ್ತಾರೆ ಆ ಟೈಮಲ್ಲಿ ವಿಡಿಯೋಸ್ ಹಾಕ್ತೀನಿ. ಇಲ್ಲ ಅಂತ ಹೇಳಿದ್ರು ನೀವು ಟೆಲಿಗ್ರಾಮಲ್ಲಿ ಮಿಷನ್ ಬ್ಯಾಂಕರ್, ಆಮೇಲೆ ಈ ಥರ ಎಕ್ಸಾಮ್ ರಿಲೇಟೆಡ್, ಬ್ಯಾಂಕ್ ಎಕ್ಸಾಮ್ ರಿಲೇಟೆಡ್ ನೋಟಿಫಿಕೇಶನ್ ಬಿಡೋ ಅಂತ ಗ್ರೂಪ್ಗಳಿಗೆ, ಚಾನಲ್ಗಳಿಗೆ ಜಾಯ್ನ್ ಆಗಿ. ಸೊ ನಿಮ್ಗೆ ಅವಾಗ ಏನಾಗುತ್ತೆ, ಎಕ್ಸಾಮ್ ಬಿಡ್ತಿದ್ದಂಗೆನೆ ನಿಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ನಾನು ಮಿಸ್ ಮಾಡಿರ್ಬೋದು, ಬಟ್ ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲ ಎಕ್ಸಾಮ್ ಅಪ್ಡೇಟ್ಸ್ ಬರುತ್ತೆ ನಿಮಗೆ. ಇನ್ನು ಮಾಕ್ ಟೆಸ್ಟ್ ಯಾವ ಆ್ಯಪ್ಗಳಲ್ಲಿ ಬರಿಬೋದು ಅಂತ ಹೇಳಿದ್ರೆ, ಫಸ್ಟ್ ನೀವು ಇನ್ನೂ ಬಿಗಿನರ್ ಅಂತ ಹೇಳಿದ್ರೆ, ಇವಾಗ ಪ್ರಿಪೇರ್ ಆಗ್ತಿದ್ದೀರಾ, ಈಗ ಮಾರ್ಕ್ಸ್ ಬರಿತಾ ಹೋಗ್ತೀನಿ ಅನ್ನೋದಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಬರಿಬೋದು. ಚೆನ್ನಾಗಿದೆ ಅದು. ಅದಾದ್ಮೇಲೆ ಆಲಿಬೋರ್ಡ್ ಪ್ರಾಕ್ಟೀಸ್ ಮಾರ್ಕಲ್ಲಿ ನೀವು ಮಾರ್ಕ್ಸ್ ಬರಿಬೋದು. ನಾನಿವಾಗ ಆಲಿಬೋರ್ಡಲ್ಲಿ ಬರೀತಿದ್ದೀನಿ. ಆಲಿಬೋರ್ಡ್ ಬರುತ್ತೆ, ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ತಿದ್ದೀನಿ. ಆಲಿಬೋರ್ಡಲ್ಲಿ ಬರೆದಾಗ ಅಲ್ಲಿ ಏನಾಗುತ್ತೆ, ನಿಮಗೆ ಅನಾಲಿಟಿಕ್ಸಲ್ಲಿ ನಿಮಗೆ ಓವರ್ ಆಲ್ ನೀವು ಯಾವ ಪೊಸಿಷನಲ್ಲಿ ಇದ್ದೀರಾ ಅಂತನೂ ಹೇಳ್ತಾರೆ. ಆ್ಯಂಡ್ ಹಾಗೆ ನೀವು ಯಾವ ಸ್ಟೇಟಿಂದ ಬರೀತಿದ್ದೀರಾ. ಇವಾಗ ನಾನು ಕರ್ನಾಟಕದಿಂದ ಬರೀತಿದ್ದೀನಿ ಅಲ್ವಾ, ಕರ್ನಾಟಕದಿಂದ ಎಷ್ಟು ಜನ ಬರ್ತಿದ್ದಾರೆ, ಅದ್ರಲ್ಲಿ ನನ್ನ ಪೊಸಿಷನ್ ಏನು ಅನ್ನೋದನ್ನು ಅಲ್ಲೇ ಅನಾಲಿಟಿಕ್ಸಲ್ಲಿ ತೋರಿಸ್ತಾರೆ. ಆ್ಯಂಡ್ ಹಾಗೆಯೇ ಪ್ರಾಕ್ಟೀಸ್ ಮಾರ್ಕು ಚೆನ್ನಾಗಿದೆ. ಆ್ಯಂಡ್ ಗೈಡ್ಲಿ, ಇನ್ನು ನೆಕ್ಸ್ಟ್ ನೀವು ಎಕ್ಸಾಮ್ಗಳಿಗೆ ಫುಲ್ಲು ಪ್ರಿಪೇರ್ ಆಗ್ತಿದ್ದೀರಾ ಅಂತ ನೀವು ಗೈಡ್ಲಿನೂ ತೊಗೋಬೋದು. ಇದರಲ್ಲಿ ಹೈ ಲೆವೆಲ್ಲೇ ಕೇಳ್ತಾರೆ. ಸೊ ನೀವು ಹೈ ಲೆವೆಲ್ಗೂ ಪ್ರಿಪೇರ್ ಆದಂಗೆ ಆಗಿರುತ್ತೆ. ಬಟ್ ಮಾರ್ಕ್ ಎಲ್ಲ ಬರಿಬೇಕಾದ್ರೆ ತುಂಬ ಬರ್ತಿಲ್ಲ ಮಾರ್ಕ್ಸು, ಈ ಥರ ಎಕ್ಸಾಮ್ ಇರುತ್ತಾ ಅಂತ ಕೆಲವೊಂದು ಭಯ ಪಡ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಕೆಲವೊಂದು ಮಾರ್ಕ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಹೈ ಲೆವೆಲಲ್ಲಿ ಇಟ್ಟಿರ್ತಾರೆ, ಎಕ್ಸಾಮ್ ಲೆವೆಲ್ಗಿಂತ ಜಾಸ್ತಿನೇ ಇರುತ್ತೆ. ಸೊ ಅದಕ್ಕೆ ನಿಮಗೆ ಕಷ್ಟ ಅಂತ ಅನಿಸುತ್ತೆ. ಸೊ ಇದೆಲ್ಲ ಬರಿಬೋದು ನೀವು. ಸ್ಟಾರ್ಟಿಂಗ್ ಇನ್ನೂ ಬರೀತಿದ್ದೀರಾ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಕಲ್ಲೂ ಬರಿಬೋದು. ಬಟ್ ಟೆಕ್ಸ್ಟ್ ಬುಕ್ಕವರು ಇವಾಗ ಏನು ಮಾಡಿದ್ದಾರೆ ಅಂದರೆ, ಅವರು ಏನು ಕರೆಕ್ಟಾಗಿ ಎಕ್ಸಾಮ್ ಲೆವೆಲಲ್ಲೇ ಇಡ್ತಿಲ್ಲ, ಅವರು ಎಲ್ಲನೂ ಚೂರು ಹೈ ಲೆವೆಲನ್ನೇ ಕೊಡ್ತಿದ್ದಾರೆ ಎಕ್ಸಾಮ್ಸ್. ಆ್ಯಂಡ್ ಮೇನ್ಸ್ ಪ್ರಿಪ್ರೇಷನ್ ಯಾವಾಗ ಸ್ಟಾರ್ಟ್ ಮಾಡೋದು? ಮೇನ್ಸ್ ಇವಾಗ ನೀವು ಜಾನಿಂದನೇ ಓದ್ಕೊಂಡ್ಬಂದಿದ್ದೀರಾ, ಮುಂಚೆ ಒಂದು 3-4 ತಿಂಗಳಿಂದ ಓದ್ಕೊಂಡ್ಬಂದ್ಬಿಟ್ಟಿದ್ದೀರಾ, ನಿಮ್ಗೆ ಆಲ್ರೆಡಿ ಟಾಪಿಕ್ಸ್ ಎಲ್ಲ ಗೊತ್ತು ಅನ್ನೋದಿದ್ರೆ ಮೇನ್ಸ್ಗೂ ಪ್ರಿಪೇರ್ ಆಗೋಕ್ಕೆ ಶುರುವಾಗಿ. ಪ್ರಿಲಿಮ್ಸ್ ಪಾಸ್ ಆದಮೇಲೆ ಪ್ರಿಪೇರ್ ಆಗೋಣ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಪ್ರಿಲಿಮ್ಸ್ ಪಾಸ್ ಆದಮೇಲೆ ನಿಮಗೆ ಒಂದೇ ತಿಂಗಳಿರುತ್ತೆ. ನಾನು ಲಾಸ್ಟ್ ಟೈಮ್ ಮಾಡಿದ್ದು ಅದೇ ತಪ್ಪು. ಪ್ರಿಲಿಮ್ಸ್ ಪಾಸ್ ಆದಮೇಲೆ ನೋಡ್ಕೊಳ್ಳೋಣ, ಇನ್ನು ಅಕ್ಟೋಬರ್ ಟೈಮಿಂದ ಕರೆಕ್ಟಾಗಿ ನೋಡ್ಕೊಂಡು ಹೋದೆ. ಬಟ್ ಅಷ್ಟೊತ್ತಿಗಾಗಲೇ ಟೈಮ್ ನೀರೋಗಿತ್ತು. ಇನ್ನೊಂದು ತಿಂಗಳಲ್ಲಿ ಏನು ಪ್ರಾಕ್ಟೀಸ್ ಮಾಡೋಕ್ಕಾಗ್ತಿತ್ತು, ಜಾಸ್ತಿ ಆಗಿರಲಿಲ್ಲ. ಸೊ ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಆಲ್ರೆಡಿ ಟಾಪಿಕ್ಸ್ ಎಲ್ಲ ಕವರ್ ಆಗಿದೆ ಅನ್ನೋದಿದ್ರೆ, ಇಲ್ಲ ನಮ್ದು ಇನ್ನೂ ಇವಾಗ ಏನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗ್ತಾ ಇದೆ, ಅದರದ್ದೆಲ್ಲ ಎಕ್ಸಾಮ್ ಮುಗಿಸಿ ಇದರದ್ದು ಪ್ರಿಪೇರ್ ಆಗೋಕ್ಕೆ ಶುರು ಮಾಡಿದ್ದೀನಿ ಅಂತ ಹೇಳೋರು ಈಗ ನಾರ್ಮಲ್ ಆಗಿ ಟಾಪಿಕ್ ವೈಸ್ ಎಲ್ಲನೂ ಮುಗಿಸ್ಕೊಂಡು ಬನ್ನಿ. ಅದಾದ್ಮೇಲೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಟಾಪಿಕ್ ಫುಲ್ಲು ಪಕ್ಕ ಆಗಿದ್ದೀರಾ ಫ್ರೀಗೆ ಅಂತ ಹೇಳಿದ್ರೆ ಅದ್ರದ್ದೇನೆ ಅವಾಗ ಮೇನ್ಸ್ ನೀವು ಕ್ವಶನ್ ಸಾಲ್ವ್ ಮಾಡ್ಕೊಂಡು ಬರ್ಬೋದು. ಫುಲ್ ಮಾರ್ಕ್ ಬರಿದೇ ಇದ್ರೂ ಈ ಥರ ಮೇನ್ಸ್ ಲೆವೆಲ್ದು ಕ್ವಶನ್ ಸಾಲ್ವ್ ಮಾಡ್ಕೊಂಡು ಬನ್ನಿ. ಯಾವುದೋ ಇವಾಗ ಫ್ಲಾಟ್ ಫ್ಲೋರ್ ಪಜಲ್ಸ್ ಇರುತ್ತೆ, ಅದನ್ನು ಫ್ರೀಗೆ ಪಕ್ಕ ಆಗಿರ್ತೀರಾ, ಅದರದ್ದೇ ಮೇನ್ಸ್ದು ಸಾಲ್ವ್ ಮಾಡಿ. ಸೊ ನಿಮ್ಗೆ ಅಲ್ಲಲ್ಲೇ ಫ್ರೀ ಮತ್ತು ಮೇನ್ಸ್ದು ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಈ ಮಿಗ್ದವ್ರು ಆಲ್ರೆಡಿ ಟಾಪಿಕ್ ಮುಕ್ಕಾಲು ಭಾಗ ಕಂಪ್ಲೀಟ್ ಆಗಿದ್ರು ಮೇನ್ಸ್ದು ನೀವು ಇವಾಗಲಿಂದನೇ ಪ್ರಾಕ್ಟೀಸ್ ಶುರು ಮಾಡ್ಬೋದು. ಸೆಕ್ಷನಲ್ ಮಾರ್ಕ್ ಬರೀರಿ, ಆಮೇಲೆ ಫುಲ್ ಮಾರ್ಕ್ ಬರೀರಿ. ಸ್ಟೆಪ್ ಬೈ ಸ್ಟೆಪ್ಪು ಮೇನ್ಸ್ ಲೆವೆಲ್ಗೂ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಇನ್ನು ನಂದು IDBI JAM ರಿಸಲ್ಟ್ ಏನಾಯಿತು ಅಂದರೆ ಪಾಸ್ ಆಗಿಲ್ಲ. ನಾನು ಈಗ ಏಪ್ರಿಲಲ್ಲಿ ಬರೆದಿದ್ದು ಮತ್ತು LIC ಬರೆದಿದ್ದು ಅಷ್ಟೊಂದೇನು ಪ್ರಿಪೇರ್ ಆಗಿ ಕರೆಕ್ಟಾಗಿ ಬರ್ದಿರೋಂಥ ಎಕ್ಸಾಮ್ಸ್ ಅಲ್ಲ. ಹೋಗಿ ಬರ್ದ್ಬಿಟ್ಟು ಬರೋಣ, ಅಲ್ಲೊಂದು 2-3 ತಿಂಗಳು ಗ್ಯಾಪ್ ಆಗಿತ್ತಲ್ಲ, ಹೇಗಿದೆ RBI ಬರೆದಿದ್ದು ನಂದು ಪ್ರೀ ಬರ್ದೇನೆ ಸುಮಾರು ತಿಂಗಳು ಗ್ಯಾಪ್ ಆಗೋಗಿತ್ತು. ಹೇಗೆ ಇದೆ ನಂದು ಸ್ಪೀಡು ಎಲ್ಲ ನೋಡ್ಕೊಂಡು ಬರೋಣ, ಒಂದು ಎಕ್ಸಾಮ್ ಕೊಟ್ಟು ಬರೋಣ. ಅದಾದಮೇಲೆ ನೆಕ್ಸ್ಟ್ ಎಕ್ಸಾಮ್ಗೆ ತುಂಬ ಗ್ಯಾಪ್ ಆಗೋದು ಬೇಡ ಅಂತ ನಾನು ಹೋಗಿ ಅಲ್ಲಿ ಎಕ್ಸಾಮ್ಸ್ ಬರೀತೀನಿ. ಮನೇಲೇ ಮಾಕ್ ಅಟೆಂಡ್ ಮಾಡ್ಬೋದಲ್ಲ ಅಂತ ಹೇಳಿದ್ರೆ, ಮನೇಲಿ ಮಾಕ್ ಅಟೆಂಡ್ ಮಾಡೋದು ಬೇರೆ. ಈಗ ಎಕ್ಸಾಮ್ ಸೆಂಟರ್ಗೆ ಹೋದಾಗ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಅಂತ, ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಂತ ಆಗುತ್ತೆ. ಇಲ್ಲಿಂದ ಹೋಗ್ತೀವಿ, ಅಲ್ಲಿ ಎಷ್ಟೊತ್ತು ಆಚೆ ನಿಲ್ಸಿರ್ತಾರೆ ಗೊತ್ತಿಲ್ಲ, ಕೆಲವೊಂದು ಸತಿ ಬೇಗ ಕರ್ಕೋತಾರೆ, ಹಂಗೆ ಕೆಲವೊಂದು ಸತಿ ಲೇಟಾಗಿ ಬಿಟ್ಕೊತಾರೆ. ಸೊ ತಿಂಡಿ ಮಾಡ್ದೇನೆ ಅಲ್ಲಿ ಹೋಗಿ ನಿಂತ್ಕೊಂಡಿರ್ಬೇಕು. ಇದೆಲ್ಲ ನೀವು ಸಡನ್ ಆಗಿ ಮೊದಲನೇ ಎಕ್ಸಾಮ್ಗೆ ಆದಾಗ ನಿಮ್ಗೆ ಹಿಂಸೆ ಅಂತ ಅನಿಸುತ್ತೆ. ಬಟ್ ಇದೆಲ್ಲ ಮುಂಚೆನೇ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಏನೋ ಇವಾಗ ನೀವು ಮೇಯ್ನಾಗಿ ನಾನು ಪಾಸ್ ಆಗಬೇಕು ಅಂತ ಎಕ್ಸಾಮ್ ಬರೆಯೋಕೆ ಹೋಗಿರ್ತೀರಲ್ಲ, ಆ ಟೈಮಲ್ಲಿ ಇದೆಲ್ಲ ನಿಮ್ಗೆ ಮುಂಚೆನೇ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗಲ್ಲ. ಸೊ ಅದಕ್ಕೇನೆ ನಾನು ಗ್ಯಾಪ್ ಆಗೋದು ಬೇಡ ಎಕ್ಸಾಮ್ಗಳಿಗೆ ಅಂತ ಎಲ್ಲ ಎಕ್ಸಾಮ್ ಬರೆದೆ. ನಾನು ಮೇನ್ ಪ್ರಿಪ್ರೇಷನ್ ನಡೆಸ್ತಿರೋದೇ ನೆಕ್ಸ್ಟ್ ಬರೋ ಎಲ್ಲ ಬ್ಯಾಂಕ್ ಎಕ್ಸಾಮ್ಸ್ಗೆ. ಸೊ ಇದನ್ನೆಲ್ಲ ಹೋಗಿ ಬರ್ದ್ಬಿಟ್ಟು ಬಂದೆ, ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಹೇಗಿರುತ್ತೆ ಎಕ್ಸಾಮ್ ಅಂತ ಗೊತ್ತಾಗುತ್ತೆ ಅಂತ. ಸೊ IDBI JAM ನಂದು ಪಾಸ್ ಆಗೋದು.
ಆ್ಯಂಡ್ ಹಾಗೆ ಇದು ಕೆಲವೊಂದು ಕಮೆಂಟ್ಸಲ್ಲಿ ನಾನು ಹೋಗಿದ್ದು ನಿಮ್ಮದು ಡೌಟ್ಸ್ ಆಗಿರ್ಬೋದು, ಕ್ವಶನ್ಸ್ ಆಗಿರ್ಬೋದು. ಅದೇ ಥರ ನಿಮಗೆ ಇನ್ನೂ ಡೌಟ್ಸ್ ಕ್ವಶನ್ಸ್ ಇದೆ ಅಂತ ಹೇಳಿದರೆ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಹಾಕಿ. ಸೊ ದಟ್ ನಾನು ಇದೇ ಥರ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಿಮ್ದು ಏನೇನು ಡೌಟ್ಸ್ ಇದೆ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.